ಬಾಯ್ಗೆ ಬರ್ಸ್ತಿರಲ್ರು. ನೀವು ಡೆಲಿವರಿ ವಿಡಿಯೋ ನೋಡಿರ್ತೀರ ಅಂತ ಅಂದ್ಕೊಂಡಿರ್ತೀನಿ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ಸೊ ಹಿಂದೆ ಆಲ್ರೆಡಿ ನೀವು ಡೆಲಿವರಿ ವಿಡಿಯೋ ನೋಡಿರ್ತೀರ ಅಂತ ಅಂದ್ಕೊಂಡಿರ್ತೀನಿ, ಅಂದರೆ ಬೈಕ್ ಡೆಲಿವರಿ ವಿಡಿಯೋ. ಸೊ ಆ ವಿಡಿಯೋದಲ್ಲಿ ಜಾಸ್ತಿ ನೀವು ಹೇಳೋಕ್ಕಾಗಿಲ್ಲ, ಬರೀ ಒಂದು ಮೋಸ್ಟ್ಲಿ 200 to 300 ಕಿಲೋಮೀಟರ್ಸ್ ಏನೋ ಓಡಿಸಿದ್ದೆ ಅಷ್ಟೇ. ಮೋಸ್ಟ್ಲಿ 200 ಅನಿಸುತ್ತೆ. ಅಷ್ಟಕ್ಕೆ ನಿಮಗೆ ಗಾಡಿ ಬಗ್ಗೆ ಹೆಚ್ಚಾಗೇನು ಅಷ್ಟೊಂದೇನು ಗೊತ್ತಾಗಲ್ಲ. ಒಂದು ರೇಂಜ್ ಗೊತ್ತಾಗುತ್ತೆ, ಬಟ್ ಅಷ್ಟೊಂದು ಡೀಟೇಲ್ ಆಗಿ ಅಷ್ಟೊಂದು ಗೊತ್ತಾಗಲ್ಲ. ಸೊ ಗಾಡಿ ಒಂದು 500, ಇವಾಗ 650 ಓಡಿದೆ. ಆಲ್ಮೋಸ್ಟ್ 700 ಓಡಿದೆ. ನಾನು ಇವಾಗ ನೋಡ್ತಿದ್ದೀನಿ ಓಡೋಮೀಟರ್ನ. 692 ಏನೋ ಓಡಿದೆ. ಸೊ ಇದೊಂಥರ ಪರ್ಫೆಕ್ಟ್ ಟೈಮ್ ಅಂತಲೇ ಹೇಳ್ಬೋದು. ಪರ್ಫೆಕ್ಟ್ ಟೈಮ್ ಅಂತ ಇನ್ನೂ ಹೇಳೋಕ್ಕಾಗಲ್ಲ, ಇನ್ನೂ ತಿಳ್ಕೊಳ್ಳೋದು ತುಂಬ ಇರುತ್ತೆ. ಒಂದು 1000 ಕಿಲೋಮೀಟ್ರ್ ಓಡಿಸಿದಾಗ ನಮಗೆ ಸ್ವಲ್ಪ ಗಾಡಿ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಬಟ್ ಆದರೂ ಕೂಡ ಒಂದು ಫೇರ್ ಐಡಿಯಾ, ಈ ಗಾಡೀಲಿ ಏನೇನು ಪ್ರಾಬ್ಲಮ್ಸ್ ಫೇಸ್ ಮಾಡ್ಬೋದು ತಗೊಂಡ್ರೆ, ಅಥವಾ ಗಾಡೀಲಿ ಏನೇನು ಒಳ್ಳೆ ವಿಷಯಗಳಿದೆ ಎಲ್ಲವನ್ನು ಕೂಡ ಆದಷ್ಟು ಒಂಥರ ನೀವು ಫಸ್ಟ್ ರಿವ್ಯೂ ಅಂತಲೇ ತೊಗೊಳ್ಳಿ. ಯಾಕಂದರೆ ಇನ್ನಷ್ಟು ರಿವ್ಯೂಗಳನ್ನ ತೊಗೊಂಡ್ಬರ್ತಾನೆ ಇರ್ತೀನಿ. ಒಂದು 5000 ಒಂದು ನೆಕ್ಸ್ಟ್ ತರೋಣ ಅಂತಿದ್ದೀನಿ. ಬಟ್ ಸೊ ಇದೇನಾಗಿರುತ್ತೆ ಅಂದರೆ, ಸ್ಟಾರ್ಟಿಂಗ್ ಒಂದು ಇನಿಷಿಯಲ್ ರಿವ್ಯೂ ಅಂತಲೇ ಅನ್ಕೊಬೋದು ನೀವು. ಇದು ಫೈನಲ್ ರಿವ್ಯೂ ಅಲ್ಲ, ಒಂಥರ ಇನಿಷಿಯಲ್ ರಿವ್ಯೂ. ಸೊ ಫಸ್ಟ್ ಆಫ್ ಆಲ್ ಪಾಸಿಟಿವ್ಸ್ ಬಗ್ಗೆ ಹೇಳೋದಾದರೆ, ಫಸ್ಟ್ ಪಾಯಿಂಟ್ ಏನಪ್ಪ ಅಂದರೆ ಲುಕ್ ವೈಸು ಕ್ರೇಜಿ ಲುಕ್ ಇದೆ. ಒಂದು ಇದರಲ್ಲೇನು ನನಗೆ ಬೇಜಾರಾಗಿತ್ತು ಅಂದರೆ, ಡಿಸ್ಪ್ಲೇ ಸ್ವಲ್ಪ ಈ ಒಂದು ಕನ್ಸೋಲ್ ಏನಿದೆ ಸ್ವಲ್ಪ ಕ್ಯಾಲ್ಕುಲೇಟರ್ ಥರ ಇದೆ. ನೀವು ನೋಡ್ತಿರ್ಬೋದು, ಇನ್ಫಾರ್ಮೇಷನ್ಸ್ ಎಲ್ಲ ಬೇಕಾಗಿರೋ ಇನ್ಫಾರ್ಮೇಷನ್ಸ್ ಎಲ್ಲ ಇದೆ. ಬಟ್ ಆದರೆ ಏನಂತಾರೆ, ಇನ್ನೂ ಚೆನ್ನಾಗಿರೋ ಡಿಸ್ಪ್ಲೇ ಕೊಡ್ಬೋದಾಯಿತು, ಫುಲ್ TFT ಕೊಡ್ಬೋದಾಯಿತು. ಇವ್ರೇನು ಮಾಡಿದ್ದಾರೆ ಅಂದರೆ, LCD ಸ್ವಲ್ಪ ಕಡೆ LCD ಹಾಕಿ ಇನ್ನೊಂದು ಮಧ್ಯದಲ್ಲಿ ಬ್ಲೂ ಕಲರ್ ಕಾಣ್ತಿದೆಯಲ್ಲ, ಇದು ಆ್ಯಕ್ಚುಲಿ ಡಾಟ್ ಮ್ಯಾಟ್ರಿಕ್ಸ್ ಡಿಸ್ಪ್ಲೇ ಅಂತ ಹೇಳ್ತಾರೆ. ಸೊ ಯೂಶಲಿ ನೀವು ಕ್ಯಾಲ್ಕುಲೇಟ್ರಲ್ಲಿ ಅಥವಾ ಬೇರೆ ಇದರಲ್ಲೂ ನೋಡಿರ್ತೀರ ಈ ಥರ ಡಿಸ್ಪ್ಲೇಸು. ಸೊ ಅದಕ್ಕೆ ತುಂಬ ಜನ ಇದೊಂದೇ ಕ್ರಿಟಿಸೈಸ್ ಮಾಡ್ತಿರೋದು. ಆಲ್ಮೋಸ್ಟ್ NS400ಗೂ ಅಷ್ಟೇ, ಇದಕ್ಕೂ ಅಷ್ಟೇ. ಡಿಸ್ಪ್ಲೇ ಅಷ್ಟೊಂದು ಇನ್ನೂ ಚೆನ್ನಾಗಿರೋದು ಕೊಡ್ಬೋದಾಯಿತು ಅನ್ನೋದು ಕ್ರಿಟಿಸಿಸಮ್ ಈ ಒಂದು ಗಾಡಿಗೆ ಬರ್ತಾ ಇದೆ. ಸೊ ಅದೊಂದು ಮೇಜರ್ ಪಾಯಿಂಟ್ ಅಂತಲೇ ಹೇಳ್ಬೋದು. ಅದೇನು ಅಷ್ಟೊಂದು ಮ್ಯಾಟ್ರ್ ಆಗಲ್ಲ. ಯೂಶಲಿ ಏನಾಗುತ್ತೆ ಅಂದರೆ, ಆ್ಯಸ್ ಅ ರೈಡರ್ ನಿಮಗೆ ಫಂಕ್ಷನಾಲಿಟಿ ಮ್ಯಾಟ್ರ್ ಆಗುತ್ತೆ. ಇದೆಲ್ಲ ನಿಮಗೆ ನೋಡೋಕ್ಕೆ ಇನ್ಫಾರ್ಮೇಷನ್ಸ್ ಎಲ್ಲ ಇದ್ದರೆ ಸಾಕಾಗುತ್ತೆ, ಬಟ್ ಫಂಕ್ಷನಾಲಿಟಿ ಜಾಸ್ತಿ ಮ್ಯಾಟ್ರ್ ಆಗುತ್ತೆ. ಸೊ ಫಂಕ್ಷನಾಲಿಟಿ ವೈಸು ನಿಮಗೆ ಇವ್ರು ಕೊಡ್ತಿರೋಂಥ ಫೀಚರ್ಸು ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಏನು ಇಂಪಾರ್ಟೆಂಟ್ ಫೀಚರ್ಸ್ ಏನೇನು ಬೇಕು ಬೈಕಿಗೆ, ಆ ಎಲ್ಲ ಫೀಚರ್ಸು ಇದರಲ್ಲಿ ಆಲ್ಮೋಸ್ಟ್ ಇದೆ. ಅಯ್ಯೋ ಏನು ಗುರು ಈ ಥರ. ಸೊ ಎಲ್ಲ ಫೀಚರ್ಸು ಇರೋದ್ರಿಂದ ಅದು ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಯಾಕಂದರೆ ಇದರಲ್ಲಿ ಮೇನು ಚೇಂಜಸ್ಸು ಈ ಹಳೆ ಡಾಮಿನರ್ಗೆ ಕಂಪೇರ್ ಮಾಡಿದ್ರೆ ಮೇನ್ ಚೇಂಜಸ್ ಏನಪ್ಪ ಅಂದರೆ, ಈ ಥ್ರಾಟಲ್ ಬೈ ವೈರ್ ಕೊಟ್ಟಿದ್ದಾರೆ. ಸೊ ಇದೇನಾಗುತ್ತೆ ಅಂದರೆ, ಡೈರೆಕ್ಟು ECU ಇಂದ ನಿಮಗೆ ಥ್ರಾಟಲ್ ರೆಸ್ಪಾನ್ಸ್ ಬರುತ್ತೆ. ಸೊ ಥ್ರಾಟಲ್ ರೆಸ್ಪಾನ್ಸ್ ಸ್ವಲ್ಪ ಕ್ವಿಕ್ ಆಗುತ್ತೆ ಕಂಪೇರ್ ಮಾಡಿದ್ರೆ. ಹಳೆ ಡಾಮಿನರಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇತ್ತು, ಈ ಥ್ರಾಟಲ್ ರೆಸ್ಪಾನ್ಸ್ಗೆ ರಿಲೇಟೆಡ್ ತುಂಬ ಪ್ರಾಬ್ಲಮ್ ಇತ್ತು ಅಂತ ಹೇಳ್ತಾಯಿದ್ರು. ಬಟ್ ಇವಾಗ ಸ್ವಲ್ಪ ಸಾರ್ಟ್ ಔಟ್ ಆಗಿದೆ ಅಂತಲೇ ಅನಿಸುತ್ತೆ. ನನಗಾಗಿರೋ ಎಕ್ಸ್ಪೀರಿಯನ್ಸ್ ಪ್ರಕಾರನೂ ಅಷ್ಟೇ. ಥ್ರಾಟಲ್ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ ಮುಂಚೆ ಕಂಪೇರ್ ಮಾಡಿದ್ರೆ. ಯಾಕಂದರೆ ನಾನು ಹಳೆ ಡಾಮಿನರು ಓಡಿಸಿದ್ದೀನಿ, ಹಳೆ ಡಾಮಿನರ್ 400. ಅದರಲ್ಲಿ ಸ್ವಲ್ಪ ಥ್ರಾಟಲ್ ರೆಸ್ಪಾನ್ಸು ಅಷ್ಟೊಂದು ಶಾರ್ಪ್ ಇಲ್ಲ. ಸೊ ಇದರಲ್ಲಿ ಆ ಥ್ರಾಟಲ್ ರೆಸ್ಪಾನ್ಸ್ದು ಪ್ರಾಬ್ಲಮ್ ಏನಿತ್ತು ಅದು ತುಂಬ ಚೆನ್ನಾಗಿ ಮಾಡಿದ್ದಾರೆ, ಕ್ಯಾಲಿಬ್ರೇಟ್ ಮಾಡಿದ್ದಾರೆ ತುಂಬ ಚೆನ್ನಾಗಿ. ಸೊ ಇದರಿಂದ ಇನ್ನೊಂದೇನು ಆ್ಯಡಪ್ ಆಗಿದೆ ಅಂದರೆ, ನಿಮಗೆ ಈ ಮೋಡ್ಸು 4 ಮೋಡ್ಸ್ ಇದ್ದಾವೆ. ನಿಮಗೆ ಯಾವುದು ನಿಮ್ಮ ಸಿಚುವೇಶನ್ ಏನೋ ಅದ್ರ ಮೇಲೆ ನೀವು ಮೋಡ್ಸ್ನ ಸೆಟ್ ಮಾಡ್ಕೊಬೋದು. ಫಾರ್ ಎಕ್ಸಾಂಪಲ್ ರೋಡ್ ಮೋಡ್ ಇದೆ, ವಿಚ್ ಈಸ್ ನಿಮ್ಗೇನಪ್ಪ ಅಂದರೆ ಸಿಟಿಲಿ ನಿಮಗೆ ತುಂಬ ಜಾಸ್ತಿ ಯೂಸ್ ಆಗುತ್ತೆ ರೋಡ್ ಮೋಡು. ಅದು ಬಿಟ್ಟರೆ ಸ್ಪೋರ್ಟ್ ಮೋಡ್ ಇದೆ. ಸ್ಪೋರ್ಟ್ ಮೋಡ್ ಅಂದರೆ ಫುಲ್ಲು ಹೈ ಪೊಟೆನ್ಷಿಯಲ್, ಎಲ್ಲ ಪೊಟೆನ್ಷಿಯಲ್ಲ ಯೂಸ್ ಮಾಡುತ್ತೆ ಸ್ಪೋರ್ಟ್ ಮೋಡು. ಸೊ ಅದೊಂದು ಮೋಡ್ ಇದೆ. ಅದು ಬಿಟ್ಟರೆ ರೈನ್ ಮೋಡ್ ಇದೆ. ರೈನ್ ಮೋಡಲ್ಲಿ ನಿಮಗೆ ಮಳೆಯಲ್ಲಿ ತುಂಬ ABS ಇಂಟ್ರೂಷನ್ ಮಾಡುತ್ತೆ. ಸೊ ಹಾಗಾಗಿ ನಿಮಗೆ ಟಯರು ಸ್ಕಿಡ್ ಆಗಲ್ಲ. ರೋಡು ಒದ್ದೆ ಇದ್ದಾಗ ನಿಮಗೆ ಅಷ್ಟೊಂದು ಸ್ಕಿಡ್ ಆಗಲ್ಲ ಗಾಡಿ, ABS ಜಾಸ್ತಿ ಇಂಟ್ರೂಷನ್ ಆಗೋದ್ರಿಂದ. ಸೊ ಅದೊಂದು ಬೆನಿಫಿಟ್ ಅಂತಲೇ ಹೇಳ್ಬೋದು. ಅದು ಬಿಟ್ಟರೆ ಆಫ್ ರೋಡ್ ಮೋಡು ಕೂಡ ಇದೆ.
ಆಫ್ ರೋಡ್ ಮೋಡ್ ಯಾವ ಥರ ವರ್ಕ್ ಆಗುತ್ತೆ ಅಂತ ನಾನು ಟೆಸ್ಟ್ ಮಾಡಿಲ್ಲ, ಬಟ್ ಇಲ್ಲಿವರೆಗೂ ಬೇರೆ ಮೋಡ್ಸ್ ಎಲ್ಲ ಟೆಸ್ಟ್ ಮಾಡ್ದಂಗೆ ಅದ್ರ ಏನು ಫಂಕ್ಷನಾಲಿಟಿ ಅಥವಾ ಅದರ ಏನು ಹೆಸರಿದೆ ಅದ್ರ ತಕ್ಕಂಗೆ ಇದು ಕೆಲಸ ಮಾಡ್ತಾ ಇದೆ. ಸೊ ಅದು ಕ್ರೇಜಿ ಅಂತಲೇ ಹೇಳ್ಬೋದು. ನಾನು ಇವಾಗ ಸ್ಮೋರ್ಟ್ ಮೋಡಲ್ಲಿ ಇದ್ದೀನಿ ನೋಡಿ, ಥ್ರಾಟಲ್ ರೆಸ್ಪಾನ್ಸ್ ಎಷ್ಟು ಕ್ವಿಕ್ಕಾಗಿ ತೊಗೊಳುತ್ತೆ ಅಂದರೆ ಸೈಕಾಗಿ ತೊಗೊಳುತ್ತೆ. ಸೊ ಅದಕ್ಕೆ ಹೇಳಿದ್ದು ಈ ಫಂಕ್ಷನಾಲಿಟೀಸ್ ಎಲ್ಲ ಆಲ್ಮೋಸ್ಟ್ ಏನು ಕೊಟ್ಟಿದ್ದಾರೆ ಅದು ಒಂಥರ ನೆಸರಿ ಫಂಕ್ಷನಾಲಿಟೀಸ್ ಅಂತಲೇ ಹೇಳ್ಬೋದು. ಇನ್ನೊಂದು ಪಾಸಿಟಿವ್ ಬಗ್ಗೆ ಹೇಳೋದಾದರೆ ಪರ್ಫಾರ್ಮೆನ್ಸ್ ಮಾತ್ರ ಹೇಳಂಗೇ ಇಲ್ಲ. 390 ಹಳೆ 390 ಹಿಂದೆ ಅಂತಲೂ ಹೇಳಿದ್ದೆ, ಪರ್ಫಾರ್ಮೆನ್ಸ್ ಮಾತ್ರ ಕ್ರೇಜಿ, ಏನೂ ಹೇಳಂಗಿಲ್ಲ. ಸೊ ನಿಮಗೆ ಗೊತ್ತಿರ್ಬೋದು ಯಾವ ಥರ ಇಂಜಿನ್ ಇದು ಅಂತ. ಸೊ ಪರ್ಫಾರ್ಮೆನ್ಸ್ ಮಾತ್ರ ಚೆನ್ನಾಗಿದೆ. ಮತ್ತು ಇನ್ನೊಂದು ಒಳ್ಳೆಯ ವಿಷಯ ಏನಪ್ಪ ಅಂತಂದರೆ, ನಾನೇನು ಎಕ್ಸ್ಪೆಕ್ಟ್ ಮಾಡಿದ್ದೆ ಅಂದರೆ ಈ ಒಂದು ಬೈಕಲ್ಲಿ ಮೋಸ್ಟ್ಲಿ ಹೀಟಿಂಗ್ ಇಶ್ಯೂಸ್ ಇರುತ್ತೆ. ಯಾಕಂದರೆ 400cc ಅಲ್ವಾ, ಹೀಟಿಂಗ್ ಇಶ್ಯೂಸ್ ಇದೆ, ಇಲ್ಲ ಅಂತ ಹೇಳಲ್ಲ. ಬಟ್ 400cc ಆಲ್ಮೋಸ್ಟ್ ಕಮ್ಮಿನೇ ಅಂದ್ಕೊಳ್ತೀನಿ. ತುಂಬ ಸತಿ ಫ್ಯಾನ್ ಆನ್ ಆಗೋದು ಅವೆಲ್ಲ ಏನಿಲ್ಲ, ಆನ್ ಆಗುತ್ತೆ. ಸಿಟಿಯಲ್ಲಿ ಇದ್ದಾಗ ಫ್ರೀಕ್ವೆಂಟ್ಲಿ ಆನ್ ಆಗ್ತಾ ಇರುತ್ತೆ. ಯಾಕಂದರೆ ಸಿಟಿಲಿ ಯೂಶಲಿ ನೀವು ಇಂಜಿನ್ಗೆ ಜಾಸ್ತಿ ಸ್ಟ್ರೆಸ್ ಕೊಡ್ತಾ ಇರ್ತೀರಾ, ಸೊ ಹಂಗಾಗಿ ಆನ್ ಆಗುತ್ತೆ. ಅದು ಬಿಟ್ಟರೆ ನಾರ್ಮಲ್ ಕಂಡೀಷನ್ಸ್, ಇವಾಗ ಒಂದು ಕ್ರೂಸ್ ಮಾಡ್ತಿದ್ದೀರಾ, ಈ ಥರ ನಾರ್ಮಲಾಗಿ ಹೋಗ್ತಿದ್ದೀರಾ ಅಂದರೆ ಇವಾಗ ಒಂದು ಸತಿನೂ ಫ್ಯಾನ್ ಆನ್ ಆಗಿಲ್ಲ ಇಲ್ಲಿವರೆಗೂ. ಆಲ್ಮೋಸ್ಟ್ ನಾನು ಒಂದು 20 ಮಿನಿಟ್ಸ್ ಆಯಿತು ನನ್ನ ಮನೆ ಬಿಟ್ಟು. ಸೊ ಇಲ್ಲಿವರೆಗೂ ಫ್ಯಾನ್ ಆನ್ ಆಗಿಲ್ಲ. ಸೊ ಇದೊಂಥರ ಕ್ರೇಜಿ ವಿಷಯ ಅಂತಲೇ ಹೇಳ್ಬೋದು. ಯಾಕಂದರೆ ಮೇನು ಬೇಕಾಗಿರೋದು ಪರ್ಫಾರ್ಮೆನ್ಸ್ ಬೇಕು ಅಂತ ಹೇಳಿದ್ರೆ ಇಂಜಿನ್ನು ಟೆಂಪ್ರೇಚರ್ ಕಂಟ್ರೋಲ್ ಹೆಂಗಿದೆ ಅದ್ರ ಮೇಲೆ ಇಂಜಿನ್ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ. ಸೊ ಇದು ಆ ಒಂದು ಮಾರ್ಕನ್ನು ಕೂಡ ಟಿಕ್ ಮಾಡುತ್ತೆ ಅಂತಲೇ ಹೇಳ್ಬೋದು, ಆ ಒಂದು ಬಾಕ್ಸ್ನ ಕೂಡ ಟಿಕ್ ಮಾಡುತ್ತೆ ಅಂತ ಹೇಳ್ಬೋದು. ಸೊ ಇಂಜಿನ್ ಹೀಟಿಂಗು ಅಷ್ಟೊಂದಿಲ್ಲ, ಇದು ಒಂಥರ ಪಾಸಿಟಿವ್ ಪಾಯಿಂಟ್ ಅಂತಲೇ ಹೇಳ್ಬೋದು ಇದ್ರ ಬಗ್ಗೆ. ಸೊ ಇನ್ನೊಂದು ಒಳ್ಳೆ ಫೀಚರ್ ಅಂದರೆ ಅದು ನಿಮಗೆ ಗೊತ್ತಿರ್ಬೋದು, ಡಾಮಿನಾರ್ ಇರೋದೇ ಫೇಮಸ್ ಅದಕ್ಕೆ. ಸೊ ಹೈವೇ ಸ್ಟೆಬಿಲಿಟಿ ಮಾತ್ರ ಇದನ್ನು ಮೀರಿಸೋ ಥರ ಯಾವುದು ಗಾಡಿನೇ ಇಲ್ಲ ಅಂದ್ಕೊಳ್ತೀನಿ ಈ ಸೆಗ್ಮೆಂಟಲ್ಲಿ. ಇರ್ಬೋದು, ಬಟ್ ಒನ್ ಆಫ್ ದಿ ಬೆಸ್ಟ್ ಅಂತಲೇ ಹೇಳ್ಬೋದು ಈ ಒಂದು ಡಾಮಿನಾರ್ 400ನ. ಹೈವೇಲಿ ಮಾತ್ರ ಒಳ್ಳೆ ಸ್ಟೆಬಿಲಿಟಿ ಕೊಡುತ್ತೆ. ಯಾವುದು ನಿಮಗೆ ಏನು ಕ್ರಾಸ್ ವಿಂಡ್ಸ್ ಬಂದರೂ ಕೂಡ ನಿಮಗೆ ಗಾಡಿ ಮಾತ್ರ ಅಲ್ಲಾಡಲ್ಲ. ಸೊ ಅದೊಂಥರ ಕ್ರೇಜಿ ವಿಷಯ ಅಂತಲೇ ಹೇಳ್ಬೋದು ಇದ್ರ ಬಗ್ಗೆ. ಸೊ ಅದು ಮೇಜರಾಗಿ ಡಾಮಿನಾರ್ ತೊಗೊಳೋದೇ ಅದಕ್ಕೆ ತುಂಬ ಜನ, ಈವನ್ ನಾನು ಕೂಡ ಅದಕ್ಕೆ ತೊಗೊಂಡಿದ್ದು. ಸೊ NS 400ಗೂ ಇದಕ್ಕೂ ಆಲ್ಮೋಸ್ಟು ಒಂದು 50,000 to 60,000 ಏನೋ ಡಿಫ್ರೆನ್ಸ್ ಇದೆ. ಇನ್ನೂ ಜಾಸ್ತಿನೇ ಇರ್ಬೋದು, ಎಕ್ಸಾಕ್ಟಾಗಿ ನನಗೆ ಗೊತ್ತಿಲ್ಲ. ನಾನು ಫಸ್ಟು ಪ್ಲ್ಯಾನ್ ಹಾಕಿದ್ದು ಅದನ್ನು ತೊಗೊಳ್ಳೋಣ ಅಂತ. ಬಟ್ ಅದರಲ್ಲಿ ಮೇಜರ್ ಇಶ್ಯೂ ಏನಪ್ಪ ಅಂದರೆ ಹೈವೇ ಸ್ಟೆಬಿಲಿಟಿ ಅಷ್ಟಿಲ್ಲ. ನಿಮಗೆ 120 ಕ್ರಾಸ್ ಮಾಡಿದ ತಕ್ಷಣ ನಿಮಗೆ ಸ್ಟೆಬಿಲಿಟಿ ಹೋಗುತ್ತೆ, ಫುಲ್ಲು ನಿಮಗೆ ಡ್ಯಾನ್ಸ್ ಆಡದೇ ಇರುತ್ತೆ ಗಾಡಿ ಕ್ರಾಸ್ ವಿಂಡ್ಸ್ ಬಂದರೆ. ಸೊ ಅದೊಂದು ಮೇಜರ್ ಇಶ್ಯೂ ಆಗಿತ್ತು ನನಗೆ. ಸೊ ಆ ಒಂದು ಇಶ್ಯೂ ಇದರಲ್ಲಿ ಅದಕ್ಕಿಂತ ಸ್ವಲ್ಪ ಪರ್ಫಾರ್ಮೆನ್ಸ್ ಕಡಿಮೆ ಅಂತ ಅನಿಸ್ಬೋದು. ಏನಂತಾರೆ, ಇನಿಷಿಯಲ್ ಫುಲ್ಲು ಸ್ವಲ್ಪ ಕಡಿಮೆ ಅಂತ ಅನ್ನಿಸ್ಬೋದು. ಯಾಕಂದರೆ ಇದ್ರ ವೇಟ್ ಕೂಡ ಜಾಸ್ತಿ ಇದೆ. ಆಲ್ಮೋಸ್ಟು ನಿಮಗೆ ಡ್ರೈ ವೇಟೇ 196 ಇದೆ. ಇನ್ನು ಪೆಟ್ರೋಲ್ ಫುಲ್ ಟ್ಯಾಂಕ್ ಮಾಡಿಸಿದ್ರೆ ನಿಮ್ಗೆ ಆಲ್ಮೋಸ್ಟು 200 ದಾಟುತ್ತೆ ಆರಾಮಾಗಿ. ಸೊ ಹಂಗಿದ್ದಾಗ ಏನಾಗುತ್ತೆ ಅಂದರೆ ನಿಮಗೆ ಸ್ವಲ್ಪ ಇನಿಷಿಯಲ್ ಥ್ರಾಟಲ್ ರೆಸ್ಪಾನ್ಸು ಅಥವಾ ಇನಿಷಿಯಲ್ ಪರ್ಫಾರ್ಮೆನ್ಸ್ ನಿಮಗೆ ಕಡಿಮೆ ಅಂತ ಅನ್ನಿಸ್ಬೋದು. ಸೊ ಆಲ್ಮೋಸ್ಟ್ ಎಲ್ಲದ್ರ ಬಗ್ಗೆ ಹೇಳಿದ್ದೀನಿ ಅಂದ್ಕೊಳ್ತೀನಿ ಪಾಸಿಟಿವ್ಸ್. ಇನ್ನು ಇದರಲ್ಲಿರುವಂಥ ನೆಗೆಟಿವ್ಸು ಅಂದರೆ ಫಸ್ಟ್ ನೆಗೆಟಿವ್ ಅಂದರೆ ಇದರಲ್ಲಿ ಸ್ವಲ್ಪ ವೈಬ್ರೇಷನ್ಸ್ ಇದೆ. ಅದು ಕೂಡ ನಿಮಗೆ ಇನಿಷಿಯಲ್ RPMಸಲ್ಲೇ ವೈಬ್ರೇಷನ್ಸ್ ಇರೋದ್ರಿಂದ ನಿಮಗೆ ಸ್ವಲ್ಪ ಅದು ಸಿಟಿಲಿ ಒಂಥರ ಹಿಂಸೆ ಮಾಡುತ್ತೆ. ವೈಬ್ರೇಷನ್ಸ್ ಆಗಲಿ ಅಥವಾ ಏನಂತಾರೆ ಒಂದು ನಾಕು, ನೀವು ಸ್ವಲ್ಪ ಹೈಯರ್ ಗೇರಲ್ಲಿದ್ದು ಕಡಿಮೆ ಸ್ಪೀಡಲ್ಲಿ ಓಡಿಸಿದಾರ ಅಂತ ಹೇಳಿದ್ರೆ ಸ್ವಲ್ಪ ನಾಕಿಂಗ್ ಇಶ್ಯೂಸ್ ಇದೆ ಇದರಲ್ಲಿ. ಸೊ ಅದು ಟಿಪಿಕಲ್ KTM ಬಿಹೇವಿಯರ್ ಅಂತಲೇ ಹೇಳ್ಬೋದು. KTM ಇಂಜಿನ್ದು ಅದೇ ಪ್ರಾಬ್ಲಮ್ ಇದ್ದೇ ಇದೆ. ಸೊ ಅದ್ರ ಬಗ್ಗೆ ಏನು ಮಾಡೋಕ್ಕಾಗಲ್ಲ, ನೀವು ಅದಕ್ಕೆ ಅಡ್ಜಸ್ಟ್ ಆಗಬೇಕಾಗುತ್ತೆ. ಫ್ರೀಕ್ವೆಂಟ್ ಗೇರ್ ಚೇಂಜಸ್ ಕೇಳುತ್ತೆ ಇದು, ಆ ಒಂದು ಕ್ಯಾರೆಕ್ಟರ್ಗೆ ನೀವು ಅಡ್ಜಸ್ಟ್ ಆಗಬೇಕಾಗುತ್ತೆ. ಅದು ವೈಬ್ಸ್ ಅಂತಲೂ ತುಂಬ ವೈಬ್ರೇಷನ್ಸ್ ಅಂತಲೂ ಹೇಳೋಕ್ಕಾಗಲ್ಲ, ನಿಮಗೆ ಇರಿಟೇಟ್ ಅಂತೂ ಮಾಡಲ್ಲ. ಬಟ್ ಅದರ ಸಿಟಿಲಿ ಏನಾಗುತ್ತೆ ಅಂದರೆ ನೀವು ಒಂದು ಸ್ವಲ್ಪ ಮೂವಿಂಗ್ ಟ್ರಾಫಿಕಲ್ಲಿ ಇರ್ತೀರ, ಆವಾಗ ನಿಮಗೆ ಜಾಸ್ತಿ ನೋಟಿಸ್ ಆಗುತ್ತೆ ಈ ಇನಿಷಿಯಲ್ ವೈಬ್ರೇಷನ್ಸ್. ಸೊ ಅದಂತೂ ಇದ್ದೇ ಇದೆ. ಅದು ಬಿಟ್ಟರೆ ಇನ್ನೊಂದು ಮೇಜರ್ ಇಶ್ಯೂ ನನಗೆ ಅನಿಸಿದ್ದು ಅಂತಂದರೆ ಇದರ ರೇರ್ ಬ್ರೇಕಿಂಗ್ ಪರ್ಫಾರ್ಮೆನ್ಸು. ಹಿಂದ್ಗಡೆ ಬ್ರೇಕ್ ಅಂತೂ ನಿಮಗೆ ಫೀಲೇ ಆಗಲ್ಲ ಗುರು. ನಾನಂತೂ ಹಿಂದ್ಗಡೆ ಬ್ರೇಕೇ ಯೂಸ್ ಮಾಡಿಲ್ಲ ಎಲ್ಲರಿಗೂ. ಯೂಸ್ ಮಾಡಿದಾಗ ಏನೂ ಸಿಕ್ಕೇ ಇಲ್ಲ ನನಗೆ, ಫೀಡ್ಬ್ಯಾಕೇ ಇಲ್ಲ ಹಿಂದೆ ಬ್ರೇಕು. ಸೊ ಅದೊಂದು ಮೇಜರ್ ಇಶ್ಯೂ ಅಂತಲೇ ಹೇಳ್ಬೋದು. ಮೋಸ್ಟ್ಲಿ ಇದರಲ್ಲಿರೋ ಬ್ರೇಕ್ ಪ್ಯಾಡ್ಸ್ನ ಚೇಂಜ್ ಮಾಡಿಸಿದ್ರೆ ಸರಿ ಆಗ್ಬೋದು, ನೋಡೋಣ. ಬಟ್ ಸದ್ಯಕ್ಕಂತೂ ತುಂಬ ಕೆಟ್ಟದಾಗಿದೆ. ಅದು ಬಿಟ್ಟರೆ ಇನ್ನೊಂದು ಪ್ರಾಬ್ಲಮ್ ಏನಪ್ಪ ಅಂದರೆ ಇದು ಕೆಲವೊಬ್ರಿಗೆ ಪ್ರಾಬ್ಲಮ್ ಅನ್ನಿಸ್ಬೋದು, ಕೆಲವೊಬ್ರಿಗೆ ಮ್ಯಾನೇಜ್ ಮಾಡ್ಬೋದು. ಇವಾಗ ನಾನು ಆ್ಯಕ್ಚುಲಿ ಇದಕ್ಕಿಂತ ಮುಂಚೆ 180 ಓಡಿಸ್ತಾ ಇದ್ದೆ.
ಸೊ ನನಗೆ ಇದು ಸ್ವಲ್ಪ ಸ್ಟಾರ್ಟಿಂಗ್ ಓಡಿಸಿದಾಗ ಸ್ಟಾರ್ಟಿಂಗು ಒಂದು 100 to 200 ಕಿಲೋಮೀಟರ್ಸ್ ಓಡಿಸೋವರೆಗೂ ನನಗೆ ಇದೊಂದು ಸ್ವಲ್ಪ ಹೆವಿ ಇದೆ ಅಂತ ಅನ್ನಿಸ್ತಾ ಇತ್ತು. ಸೊ ಇದು ತುಂಬ ಜನಕ್ಕೆ ಮ್ಯಾಟ್ರ್ ಆದರೂ ಆಗ್ಬೋದು, ಆಗದೇನೂ ಇರ್ಬೋದು. ಬಟ್ ಆಮೇಲೆ ನೀವು ಸ್ವಲ್ಪ ಯೂಸ್ಟು ಆದಮೇಲೆ ಅದನ್ನು ನಿಮಗೆ ಏನೂ ಗೊತ್ತಾಗಲ್ಲ. ಬಟ್ ಆದರೂ ಕೂಡ ಎಲ್ಲಿ ಪ್ರಾಬ್ಲಮ್ ಆಗುತ್ತೆ ಅಂದರೆ ನೀವು ಸ್ವಲ್ಪ ಏನಂದರೆ ನೀವೆಲ್ಲಾದರೂ ಟರ್ನಿಂಗ್ ಮಾಡಬೇಕಾದ್ರೆ ಸಡನ್ನಾಗಿ ಯೂ ಟರ್ನ್ ಮಾಡಬೇಕಾದ್ರೆ ಟರ್ನಲ್ಲಿ ಸ್ಪೆಷಲಿ ನಿಮಗೆ ಆ ಒಂದು ವೇಟ್ ಫೀಲ್ ಆಗುತ್ತೆ. ಸೊ ಅದೊಂದು ಇಶ್ಯೂ ಅಂತ ಹೇಳಲ್ಲ, ಬಟ್ ಕೆಲವೊಬ್ರಿಗೆ ಇಶ್ಯೂ ಆಗ್ಬೋದು. ಸೊ ಅದ್ರ ಬಗ್ಗೆ ನೀವು ತಲೆಯಲ್ಲಿ ಇಟ್ಕೊಂಡ್ಬಿಟ್ಟೆ ಈ ಗಾಡಿನ ಕನ್ಸಿಡರ್ ಮಾಡಬೇಕಾಗತ್ತೆ. ಈವನ್ ಈ ಸೆಗ್ಮೆಂಟಲ್ಲಿ ಯಾವುದೇ ಗಾಡಿಗೆ ಹೋದರೂ ಸ್ವಲ್ಪ ವೇಟ್ ಇರೋ ಗಾಡಿನೇ ಇರುತ್ತೆ. ಈವನ್ ನಿಮಗೆ ಮೋಸ್ಟ್ಲಿ ವೇಟ್ ಸ್ವಲ್ಪ ಕಡಿಮೆ ಅಂತ ಬರೋದು ಸ್ಪೀಡ್ 400 ಟ್ರಯಮ್ಸ್ ಸ್ಪೀಡ್ 400 ಮಾತ್ರ ಅನಿಸುತ್ತೆ. ಅದೂ ಕೂಡ ನಿಮಗೆ 170ನೋ 180ನೋ ಬರುತ್ತೆ. ಆಲ್ಮೋಸ್ಟ್ ಇದಕ್ಕಿಂತ ಒಂದು 10-15 kg ಕಡಿಮೆ ಇರುತ್ತೆ ಅಷ್ಟೇ. ಬಟ್ ಇನ್ನೊಂದೇನಪ್ಪ ಅಂದರೆ ಇದ್ರದ್ದು ವೇಟ್ ಹೆವಿ ಅನ್ನೋದಕ್ಕಿಂತನೂ ಈ ಹ್ಯಾಂಡಲ್ ಏನಿದೆ, ಹ್ಯಾಂಡಲ್ಲು ಅಥವಾ ಈ ಹೆಡ್ ಏನಿದೆ, ಹೆಡ್ ಪೋರ್ಷನ್ ಸ್ವಲ್ಪ ಹೆವಿ ಇದೆ, ತುಂಬ ಲೈಟ್ ಇಲ್ಲ. ಈ ಹಿಮಾಲಯಂದು ನಾನು ನೋಡ್ದಂಗೆ ಈ ಹೆಡ್ ಪೋರ್ಷನ್ ಸ್ವಲ್ಪ ಲೈಟ್ ಇದೆ, ಹಾಗಾಗಿ ಗಾಡಿ ಹೆವಿ ಅಂತ ಅನ್ಸಲ್ಲ. ಏನಂದರೆ ನಿಮಗೆ ಸಡನ್ನಾಗಿ ಈ ಥರ ತಿರುಗಿಸೋದು ಅವೆಲ್ಲ ಹೆವಿ ಅನ್ಸಲ್ಲ. ಅದು ಈ ಒಂದು ಬೈಕು ಆ ಡಿಪಾರ್ಟ್ಮೆಂಟಲ್ಲಿ ಸ್ವಲ್ಪ ಹೆವಿ ಅನಿಸುತ್ತೆ ನಿಮಗೆ. ಈ ಹ್ಯಾಂಡ್ಲು ಟೈಟ್ ಇರೋದ್ರಿಂದ ಮತ್ತು ಈ ಹೆಡ್ಡು ಹೆವಿ ಇರೋದ್ರಿಂದ ನಿಮಗೆ ಸ್ವಲ್ಪ ಹೆವಿ ಅನ್ನೋ ಫೀಲಿಂಗ್ ಕೊಡುತ್ತೆ ನಿಮಗೆ ಏನಾದ್ರೂ. ಸೊ ಅದೊಂದು ನೀವು ತಲೆಯಲ್ಲಿ ಇಟ್ಕೊಳ್ಳೇಬೇಕಾಗತ್ತೆ. ಸೊ ಒಂದು ಸ್ವಲ್ಪ ಸ್ಟ್ರೆಚ್ ಇದೆ, ಟ್ರೈ ಮಾಡೋಣ. ಇಲ್ಲಿ ಜಾಸ್ತಿ ಇಲ್ಲ, ಬಟ್ ಆದರೂ ಸ್ವಲ್ಪ ಇದೆ ಸಾಕು. ಬಾಯ್ಗೆ ಬರ್ಸ್ತಿರಲ್ರು. ಅಂತೂ 150ಗೆ ಹೋಯ್ತು. ಇವನ್ ಇನ್ನೂ ಪುಷ್ ಆಗುತ್ತೆ, ಬಟ್ ಸಾಕು. ಸುಮ್ಮನೆ ಚೆಕ್ ಮಾಡೋಕ್ಕಷ್ಟೇ ನೋಡಿದೆ. ಹೇಳ್ಬೇಕಂದ್ರೆ ನಾನು ಆ ಸ್ಪೀಡಲ್ಲೆಲ್ಲ ಟ್ರಾವೆಲ್ ಮಾಡಲ್ಲ. ಆ್ಯಕ್ಚುಲಿ ಕ್ರೂಸಿಂಗ್ ಸ್ಪೀಡೇ ನಾನು ಯೂಸ್ ಮಾಡೋದು. ಈವನ್ ಲಾಂಗ್ ಟ್ರಾವೆಲ್ಸಲ್ಲೂ ಮ್ಯಾಕ್ಸಿಮಮ್ ಒಂದು 100 ಕ್ರೂಸ್ ಮಾಡ್ಬೋದು ಅಷ್ಟೇ, ಅದಕ್ಕಿಂತ ಜಾಸ್ತಿ ಎಲ್ಲ ಓಡ್ಸೋಕ್ಕೆ ಹೋಗಲ್ಲ. ಸೊ ಆಲ್ಮೋಸ್ಟ್ ಎಲ್ಲ ಪಾಸಿಟಿವ್ಸ್ ಬಗ್ಗೆ ನೆಗೆಟಿವ್ಸ್ ಬಗ್ಗೆ ಹೇಳಿದ್ದೀನಿ ಅಂತ ಅಂದ್ಕೊಳ್ತೀನಿ. ಇದ್ರ ಜೊತೆಗೆ ನಿಮ್ಗೆ ಏನಾದರೂ ಕ್ವಶನ್ಸ್ ಇತ್ತು ಅಂತಂದರೆ ಕಮೆಂಟ್ ಸೆಕ್ಷನ್ ಯಾವಾಗಲೂ ಓಪನ್ ಆಗಿರುತ್ತೆ. ಅಲ್ಲಿ ಬಂದು ನಿಮಗೆ ಏನು ಕೇಳಬೇಕು ಅಂತ ಅನಿಸ್ತೋ ಕೇಳಿ, ನಾನು ರಿಪ್ಲೈ ಮಾಡ್ತೀನಿ. ಆಡಿಯನ್ಸ್ ಇರೋದೇ ಕಮ್ಮಿ, ನಾನು ರಿಪ್ಲೈ ಮಾಡಲೇಬೇಕಾಗತ್ತೆ. ಸೊ ರಿಪ್ಲೈ ಮಾಡ್ತೀನಿ. ಸೊ ನೆಕ್ಸ್ಟ್ ಇನ್ನೊಂದು ವಿಡಿಯೋ ಬರುತ್ತೆ, ಇದು ಸರ್ವಿಸ್ ರಿಲೇಟೆಡ್ ಒಂದು ವಿಡಿಯೋ ಬರುತ್ತೆ. ಸರ್ವಿಸ್ ಆಲ್ರೆಡಿ ಆಗಿದೆ. ನಾನು ಆ್ಯಕ್ಚುಲಿ ಅದನ್ನು ಮಾಡೋಣ ಮುಂಚೆ ಅಂದ್ಕೊಂಡಿದ್ದೆ. ಬಟ್ ಸರ್ವಿಸಲ್ಲಿ ನನಗೆ ಅಂದರೆ ಸರ್ವಿಸ್ ಸೆಂಟ್ರಲ್ಲಿ ನನಗೆ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಅದು ಯಾಕೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ನಿಮಗೆ. ಇದಿಷ್ಟು ಈ ಗಾಡಿ ಬಗ್ಗೆ ಆಗಿತ್ತು. ವಿಡಿಯೋ ಇಷ್ಟ ಆಗಿತ್ತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ನಾನು ಸಿಗ್ತೀನಿ, ಸರ್ವಿಸ್ ವಿಡಿಯೋದಲ್ಲಿ ವಿಶೇಷವಾಗಿ. ಸೊ ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್. ಓ ಶಿಟ್. So please subscribe. Okay, thank you.